ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಮಾರ್ನಿಂಗ್ ಎದ್ದು ತಲೆಗೆ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇವತ್ತೊಂದು ಈವೆಂಟ್ ಇದೆ. ಸೊ ಒಂದು ಫಂಕ್ಷನ್ ಇದೆ, ನೇಮಿಂಗ್ ಸೆರೆಮನಿ, ಅಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಖುಷಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಿದ್ದೀನಿ. ಅಂದರೆ ಮದುವೆ ಅಂತ ಹೇಳ್ತಾ ಇದ್ದೀನಿ, ಪಾಪುಗಿಂತ ಮುಂಚೆ ತುಂಬ ಸಲ ಯಾವಾಗ ಇಷ್ಟ ಬರುತ್ತೋ ಅವಾಗೆಲ್ಲ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ನಾವೆಲ್ಲ ಈಚೆ ಹೋಗ್ತಿದ್ದೋ, ಚೆನ್ನಾಗಿರ್ತಿತ್ತು. ಇವಾಗ ಪಾಪು ಆದಮೇಲೆ ಅಷ್ಟು ಟೈಮ್ ಸಿಗ್ತಿಲ್ಲ. ಆ್ಯಂಡ್ ನನಗೆ ಬೇಬಿ ಇರೋ ಕಾರಣ ಹೋಗೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ. ಸೊ ಇವತ್ತೊಂದು ಒಂಥರ ಚೆನ್ನಾಗಿರೋ ಡೇ, ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನೋಡೋಣ ನನ್ನ ಫ್ರೆಂಡ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವ್ರದ್ದು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ವಿಡಿಯೋನ. ಲೆಟ್ಸ್ ಸಿ. ಎದ್ದು ರೆಡಿ ಆಗಬೇಕು. ಸಿಹಿ ಇನ್ನೂ ಮಲಗಿದ್ದಾಳೆ, ಅವಳು ಇನ್ನೂ ಎದ್ದಿಲ್ಲ. ಅಷ್ಟರಲ್ಲಿ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತೀನಿ. ಸೊ ದಟ್ ಸಿಹಿಗೆ ನಾವು ಫುಡ್ಡು ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಲ್ವ. ಅವಳಿಗೆ ಆಲ್ರೆಡಿ 6 months ಕಂಪ್ಲೀಟಾಗಿ 7 ರನ್ನಿಂಗ್ ಇದೆ. ಸೊ ಆದಷ್ಟು ಬೇಗ ಅವಳ ಫೇಸ್ನ ರಿವೀಲ್ ಮಾಡ್ತೀನಿ. ಸೊ ನನಗೂ ತುಂಬ ಈಸಿ ಆಗುತ್ತೆ ವೀಡಿಯೋದಲ್ಲಿ ತೋರಿಸೋದಕ್ಕೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ರಿವೀಲ್ ಮಾಡೋಣ ಅಂತ ಹೇಳಿ. ಆದಷ್ಟು ಬೇಗ ವೆರಿ ಸೂನ್ ಅವಳದು ಫೋಟೋಸ್ನ ನಾನು ರಿವೀಲ್ ಮಾಡ್ತೀನಿ. ಅವಳಿಗೆ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಯಾವ ಥರ ಫುಡ್ ರೂಟೀನ್ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನನ್ನ ಪಾಪುಗೆ. ಅವಳಿಗೆ ಫುಡ್ ತಿನ್ನಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ನೋಡ್ತಾ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಇವನೊಬ್ಬ ಇದ್ದಾನೆ ಕಿತಾಪತಿ ರಾಜ, ನನ್ನ ಮಗಳು ಮಲಗೋಕ್ಕೆ ಬಿಡಲ್ಲ, ಬಂದು ಎಬ್ಬಿಸ್ತಾ ಇರ್ತಾನೆ. ಇವನಿಂದನೇ ನನಗೆ ಅದ ಟೆನ್ಷನ್, ನನಗೆ ಫ್ರಸ್ಟ್ರೇಷನ್ ಆಗ್ತಿರೋದು ಇವನಿಂದನೇ. ನನ್ಗೆ ಯಾವಾಗ ರೈಸ್ ಆಗ್ತೀನೋ ಗೊತ್ತಿಲ್ಲ. ಅವಳು ಮಲಗಿದ್ದಾಗ ಇವ್ನು ಬಂದು ಎಬ್ಬಿಸೋದು, ಅವಳು ಎದ್ದಿದ್ದಾಗ ಅವಳನ್ನ ಎತ್ಕೊಳ್ಳೋದಿಲ್ಲ. ನನಗೆ ರೈಸ್ ಮಾಡ್ತಾನೆ. ಇವನೊಬ್ಬ ಇದ್ದಾನೆ ಕಿತಾಪತಿ ರಾಜ ನನ್ನ ತಮ್ಮ. ಸೊ ಎನಿವೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ರೆಡಿ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಡೂ ಕೀಪ್ ವಾಚಿಂಗ್ ಮೈ ವಿಡಿಯೋ. ಫೈನಲಿ ಹಾಲ್ ರೀಚ್ ಆದ್ವಿ. ಹಾಲ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ಸಿಹಿ ಸಡನ್ನಾಗಿ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಯ್ ಮಾಡ್ತಿದ್ದೀವಿ. ಅಕ್ಕ ನೀವು ಹಾಯ್ ಮಾಡಿ. ಪದ್ದು ಹಾಯ್ ಮಾಡು. ಈ ಪಾಪುದೇ ನಾಮಕರಣ ಇರೋದು ಇವಾಗ. ನೀನು ಹಾಯ್ ಮಾಡು. ಅಮ್ಮ ಹಾಯ್ ಮಾಡು. ಹಾಯ್ ಅಮ್ಮ. ಹಾಯ್ ಅಮ್ಮ. ಅಯ್ಯೋ ಹಾಯ್ ಮಾಡು. ಸೇ ಹಾಯ್. ನನ್ನ ಫ್ರೆಂಡ್ ಎಲ್ಲರ ಹತ್ರ ಹಾಯ್ ಮಾಡಿಸ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾಳೆ. ಹೇಳಿ ಹಾಯ್ ಅತ್ತೆ. ಹೇಳು ಅತ್ತೇನು. ಮುತ್ತ ಕೊಡು ನಂಗೆ. ಮಕ್ಕಳು ಆಟಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ. ಡೇಸ್ ಎಷ್ಟು ಬೇಗ ಮುಂದೆ ಹೋಗುತ್ತಲ್ವಾ. ಒಂದು ಕಾಲದಲ್ಲಿ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೋ, ಇವಾಗ ನಮ್ಮ ಮಕ್ಕಳೆಲ್ಲ ಫ್ರೆಂಡ್ಸ್ ಆಗ್ತಿದ್ದಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಬೇಡಿ. ಎಷ್ಟು ಮಕ್ಳುಗಳು ಗೊತ್ತಾ, ಬರೀ ಮಕ್ಳುಗಳ್ತೆ ರಾಶಿ. ನಾವೇ ಒಂದು ಪ್ಲೇ ಹೋಮ್ ಓಪನ್ ಮಾಡ್ಬೋದು, ಅಷ್ಟು ಮಕ್ಕಳಿದ್ದಾವೆ ನಮ್ಮ ಟೀಮಲ್ಲಿ. ನನ್ನ ಫ್ರೆಂಡ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ಲು. ಪಾಪ ಇದೆಲ್ಲ ನಾನು ಸಿಹಿ ಅಳ್ತಿದ್ಲು ಅಂತ ಅವಳನ್ನೇ ಎತ್ಕೊಂಡಿದ್ದೆ. ಇದೆಲ್ಲ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ಲು. ನಾನು ಎಲ್ಲನೂ ವಿಡಿಯೋಗೆ ಆ್ಯಡ್ ಮಾಡಿದ್ದೀನಿ, ಬಿಕಾಸ್ ಒಂದು ಮೆಮೊರಿ ಇರಲಿ ಅನ್ನೋದು ಒಂದು ಕಾರಣಕ್ಕೋಸ್ಕರ. ಟೋಟಲಿ ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್ ಅಂತ ಹೇಳ್ಬೋದು. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಗ್ತಿತ್ತು. ಎಷ್ಟು ದಿನಗಳಾದ್ಮೇಲೆ ಮೀಟ್ ಮಾಡಿತ್ತು. ಸೊ ಫೋಟೋಗೆ ಹೋದೋ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಎಷ್ಟು ಫೋಟೋಸ್ನ ತೊಗೊಂಡಿದ್ದೀನಿ ಅದು ಕೂಡ ಆ್ಯಡ್ ಮಾಡಿದ್ದೀನಿ, ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ. ಸೊ ನಾವು ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಊಟಕ್ಕೆ. ಮಾತಾಡಿ ಏನಾದ್ರು. ಏನು ಮಾತಾಡ್ತೀನಿ, ಸ್ವೀಟ್ ಚೆನ್ನಾಗಿದೆ. ರೈಸ್ ಇವತ್ತು ತಿಂತಾ ಇದ್ದೀನಿ. ಹೋಯ್ತು. ನೀನು ನೆಲೆ ಹಾಕಿಸ್ಕೊಂಡಿದ್ಯಾ ಮಗಳು?
ನಮ್ಮ ಟೀಮಲ್ಲೇ ಒಂದು ಕ್ಯೂಟೆಸ್ಟ್ ಬೇಬಿ ಇದು ತುಂಬ ಸೈಲೆಂಟ್ ಪಾಪು, ಅದ್ರ ಪಾಡಿಗೆ ಅದಿರುತ್ತೆ. ಇದಾದ್ರೆ ಎಲ್ರಿಗೂ ಇಷ್ಟ, ಬಿಕಾಸ್ ಸೈಲೆಂಟ್ ಆಗಿರ್ತಾಳೆ, ಅವಳು ಪಾಡುಗಳಿರ್ತಾಳೆ, ಯಾರಿಗೂ ಗಿಟೆ ಮಾಡಲ್ಲ, ತಲಾಟೆ ಮಾಡಲ್ಲ. ನೆಕ್ಸ್ಟ್ ಚೆನ್ನಾಗಿ ಎಲೆ ಹಾಕಿಸ್ಕೊಂಡು ಕೂತಿದ್ದಲ್ಲ ನೋಡಿ, ದೊಡ್ಡದಾಗಿ ಊಟ ಮಾಡೋಳ್ತಾರ. ನಾನು ವಿಡಿಯೋ ಮಾಡ್ತಿದ್ದು ನೋಡಿ ಬೇಕಂತ ಇಬ್ರು ಫನ್ ಮಾಡ್ತಿದ್ರು. ಸೀರಿಯಸ್ಲಿ ಸಚ್ ಅ ಸಪೋರ್ಟಿವ್ ಫ್ರೆಂಡ್ಸ್ ಐ ಹ್ಯಾವ್ ಅಂತ ಹೇಳ್ಬೋದು. ಐ ಆಮ್ ಸೋ ಲಕ್ಕಿ. ನಮ್ಮ ಟೀಮಲ್ಲೇ ಜಾಸ್ತಿ ಮಾತಾಡೋ ಅಣ್ಣ ಇವನು. ಊಟ ಮಾಡ್ಬೇಕಾದ್ರೆ ಸೈಲೆಂಟಾಗಿ ಊಟ ಮಾಡಲ್ಲ ನೋಡಿ, ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಕೆಣ್ಕೊಂಡೇ ಊಟ ಮಾಡೋದು ಇವನು. ಅದನ್ನು ಕ್ಯಾಪ್ಚರ್ ಮಾಡ್ಕೋತಾ ಇದ್ಲು ನನ್ನ ಫ್ರೆಂಡು. ನೀನೇ ಟ್ರೀಟ್ ಕೊಡ್ತಿದ್ಯಾ ಬಿಡು ಹೋಗ್ಲಿ. ಪಾಸ್ತಾ ಅಲ್ಲೂ ಸ್ವೀಟ್ ಮಾಡ್ತಾರೆ ಅಂತ ನಂಗೆ ನೆನ್ನೆನೇ ಗೊತ್ತಾಗಿದ್ದು. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ಹೋಳಿಗೆ ಮಾಡಿದ್ರು, ಹೋಳಿಗೆ ಕಾಯಲ್ಲೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ನಾವು ಫ್ರೆಂಡ್ಸ್ಗಳು ಗೊತ್ತಲ್ಲ ತಲಾಟೆಗಳು, ಒಬ್ರಿಂದ ಒಬ್ರಿಗೆ ತಿನ್ಸೋದು, ಇನ್ನೊಬ್ರಿಗೆ ತಿನ್ಸೋದು ಅಂತ ನಾವು ರೀಲ್ಸ್ ಮಾಡ್ಕೊಳ್ತಿದ್ದೋ. ಈ ಮಿಡಲಲ್ಲಿ ಕೋತಿ ಮಾತಾಡ್ತಿದ್ಲು, ನಾನು ತಿನ್ಸೇ ಅಂತಿದ್ದೀನಿ, ಅದು ಮುಂದೆ ಹೋಗ್ತಾ ಇತ್ತು. ಏನಿವೆ ಚೆನ್ನಾಗಿತ್ತು, ಒಂಥರ ಫನ್ ಟೈಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು. ಊಟ ಎಲ್ಲ ಮುಗಿಸೋಷ್ಟ್ರಲ್ಲಿ ಆಲ್ರೆಡಿ 4 o'clock ಆಗಿಬಿಟ್ಟಿತ್ತು. ಸಿಹಿ ಕೂಡ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎನಿವೆ ನಾನು ಮುಗಿಸ್ಕೊಂಡು ಮನೆಗೆ ಹೊರಟೆ. ನೆಕ್ಸ್ಟು ಓಡ್ಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಜೊತೆನೂ ನಿಮ್ಮ ಫ್ರೆಂಡ್ಸ್ಗಳು ಹೀಗೇನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.